ಇನ್ನು 1000 ವರ್ಷಗಳ ಹಿಂದೆ ಸಮಾಜ ಜಾತಿ ಭೇದದಲ್ಲಿ ಬಿದ್ದಿದ್ದಾಗ ಕೇವಲ ದೇವರ ಮಾರ್ಗವಲ್ಲ, ಮಾನವೀಯತೆಯ ದಾರಿಯನ್ನು ತೋರಿಸಿದ ಒಬ್ಬ ಮಹಾನ್ ತತ್ವಜ್ಞ ಇಟ್ಟಿಗೆಹಾಳದಲ್ಲಿ ಜನಿಸಿದರು. ಅವರೇ ಬಸವಣ್ಣ. ಇದು ಅವರ ಸತ್ಯದ, ತತ್ವದ, ಶ್ರಮದ ಮತ್ತು ಸಮಾನತೆಯ ಕಥೆ. ಜೀವನದಲ್ಲಿ ಯಾವಾಗ ದೇವರನ್ನು ಹುಡುಕೋದನ್ನು ಪ್ರಾರಂಭಿಸುತ್ತೀವೋ ಅಂದಿಂದಲೇ ಕ್ರಾಂತಿಗಳು ಹುಟ್ಟುತ್ತವೆ. ಬಸವಣ್ಣ ಕೂಡ ಅಂತಹ ಕ್ರಾಂತಿಕಾರಿ. ಬಸವಣ್ಣನವರು 12ನೇ ಶತಮಾನದಲ್ಲಿ ಇಟ್ಟಿಗೆಹಾಳದಲ್ಲಿ ಬೂಜಿ ಮತ್ತು ಮದಾಲಾಂಬಿಕೆ ದಂಪತಿಯ ಮಗನಾಗಿ ಜನಿಸಿದರು. ಬಾಲ್ಯದಲ್ಲಿಯೇ ಅವರು ಧಾರ್ಮಿಕ ಆಚರಣೆಗಳ ಅರ್ಥವಿಲ್ಲದ ಪ್ರಕ್ರಿಯೆಗಳನ್ನು ಪ್ರಶ್ನಿಸುತ್ತಿದ್ದರು. ಬಾಲ್ಯದಿಂದಲೇ ಅವನಿಗೆ ದೇವರ ಬಗ್ಗೆ ಪ್ರಶ್ನೆ. ದೇವರು ದೇವಾಲಯದಲ್ಲಿದಾನ? ಯಾಕೆ ಎಲ್ಲರಿಗೂ ದೇವರು ಒಂದೇ ರೀತಿ ಕಾಣಿಸೋದಿಲ್ಲ? ಈ ಪ್ರಶ್ನೆಗಳ ಉತ್ತರ ಹುಡುಕಲು ಬಸವಣ್ಣ ದೇವಾಲಯಗಳ ಕಡೆಗೆ ಹೋಗಲಿಲ್ಲ. ಅವನು ತಿರುಗಿದನು ತನ್ನ ಅಂತಃಕರಣದತ್ತ. ಅವರು ದೇವರನ್ನು ದೇವಸ್ಥಾನದಲ್ಲಲ್ಲ, ತನ್ನೊಳಗಿನ ಆತ್ಮದಲ್ಲಿ ಹುಡುಕಿದರು. ಬಸವನು ಕೂಡಲಸಂಗಮದಲ್ಲಿ ಅಧ್ಯಯನಕ್ಕೆ ತೆರಳಿದರು. ಅಲ್ಲಿ ಅವರು ಧರ್ಮ, ತತ್ವಶಾಸ್ತ್ರ, ಯೋಗ ಮತ್ತು ಉಪನಿಷತ್ತುಗಳ ಮೌಲ್ಯಮಯ ಪಾಠವನ್ನು ಅರಿತುಕೊಂಡರು. ಅಲ್ಲಿಯೇ ದೇವರ ರೂಪವಾಗಿ ಅವರು ಕೂಡಲಸಂಗಮ ದೇವರನ್ನು ಆರಾಧಿಸಿದರು. ಅವನು ಶೈವ ಧ್ಯಾನದಲ್ಲಿ ತೊಡಗಿದ. ಅಲ್ಲಿ ಅವನು ಭಕ್ತಿಯ ಅರ್ಥವನ್ನು ಹೊಸದಾಗಿ ಗ್ರಹಿಸಿದ. ಅವರ ಭಕ್ತಿಯು ಲಿಂಗವ ಧರಿಸಿ ಭಾವದಿಂದ ಆರಾಧಿಸುವುದು. ಇದು ಶರಣ ಸಂಪ್ರದಾಯದ ಆರಂಭ. ಕಲ್ಯಾಣದ ರಾಜ ಭೀಮದೇವನು ಬಸವಣ್ಣನ ನಿಷ್ಠೆ ನೋಡಿ ಅವರನ್ನು ದಂಡನಾಯಕನಾಗಿ ನೇಮಿಸಿದರು. ಆದರೆ ಬಸವನು ಅಧಿಕಾರವನ್ನು ಬದಲಾವಣೆಯ ಹಸಿವಿಗೆ ಉಪಯೋಗಿಸಿದರು. ಬಸವಣ್ಣನು ರಾಜ್ಯದ ದಂಡನಾಯಕನಾಗಿ ಕೆಲಸ ಮಾಡಿದರು. ಅವನು ಸಾಮಾನ್ಯ ಜನರ ದುಃಖವನ್ನು ನೋಡಿಯೇ ತನ್ನ ಧರ್ಮದ ಮಾರ್ಗವನ್ನು ನಿರ್ಮಿಸಿದ. ಅವನ ಚಿಂತನೆ, ದೇಹವೇ ದೇವಾಲಯ, ಶುದ್ಧ ಮನಸ್ಸೇ ದೇವರು. ಅವನಿಗೆ ದೇವರನ್ನು ಕಾಣಲು ಅರ್ಚಕನ ಅಗತ್ಯವಿರಲಿಲ್ಲ. ಅವನು ಹೇಳಿದ್ದ, ಅಂತರಂಗ ಶುದ್ಧವಿದ್ರೆ ದೇವರು ನಿನ್ನೊಳಗೆ ತಾನೇ ಕಾಣುತ್ತಾನೆ. ಆಧ್ಯಾತ್ಮವೆಂದರೆ ನಾವಾರು, ನಮ್ಮ ಆತ್ಮ ಯಾವುದು, ನಮ್ಮ ಈ ಜನ್ಮದ ಉದ್ದೇಶವೇನು, ಈ ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಾನವೇನು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಕ್ರಿಯೆ. ಇದು ದೇವರಲ್ಲಿ ಶ್ರದ್ಧೆ ಇಡುವುದು ಮಾತ್ರವಲ್ಲ, ತಾನೇನು ಎಂಬುದನ್ನು ಅರಿಯುವ ಪ್ರಯತ್ನವೂ ಹೌದು. ಬದುಕಿನಲ್ಲಿ ನಾವು ಎಲ್ಲವೂ ಹೊಂದಿದರೂ ಅಂತರಾಳದಲ್ಲಿ ಖಾಲಿತನವೇ. ಏಕೆಂದರೆ ನಾವು ದೇಹದ ಆಶಯಗಳಲ್ಲಿ ತಲೆಬಿದ್ದಿದ್ದೇವೆ. ಆತ್ಮಜ್ಞಾನ ಅಂದರೆ ನಾನಾರು ಎಂಬುದು ಅರಿಯುವುದು, ನಮ್ಮ ಅಂತರಂಗವನ್ನು ಶುದ್ಧೀಕರಿಸುವ ಪ್ರಕ್ರಿಯೆ. ಬಸವಣ್ಣನು ತನ್ನ ವಚನಗಳಲ್ಲಿ ಯಾವತ್ತೂ ಅಹಂ ಎಂಬ ಅಹಂಕಾರವನ್ನು ತ್ಯಜಿಸಿ ಶಿವಭಕ್ತಿಯ ಮೂಲಕ ಆತ್ಮಜ್ಞಾನ ಪಡೆಯಬೇಕೆಂದು ಹೇಳುತ್ತಾನೆ. ಅವರು ಶರಣರನ್ನು ಸಂಗ್ರಹಿಸಿದರು. ಜಾತಿ ಇಲ್ಲದ, ಭೇದವಿಲ್ಲದ ಸಮುದಾಯ, ಎಲ್ಲರಿಗೂ ಸಮಾನ ಅವಕಾಶ. ಅವರು ಬ್ರಾಹ್ಮಣ, ಚರ್ಮಕಾರ, ಗೋಪಾಲ, ಮಹಿಳೆಯರನ್ನು ಎಲ್ಲರಿಗೂ ಸಮಾನ ಅನುಭವ ಮಂಟಪ ನಿರ್ಮಿಸಿದ. ಅನುಭವ ಮಂಟಪ ಪ್ರಪಂಚದ ಮೊದಲ ಪ್ರಜಾಪ್ರಭುತ್ವ ವೇದಿಕೆ. ಬಸವಣ್ಣನು ಸ್ಥಾಪಿಸಿದ ಅನುಭವ ಮಂಟಪ ಇದು ಕೇವಲ ಸಭೆಯಲ್ಲ, ಅದು ಪ್ರಜ್ಞಾವಂತ ಚರ್ಚೆಯ ವೇದಿಕೆ. ಅಲ್ಲಿ ಬಡವನು, ಸ್ತ್ರೀ, ದಾಸ, ಶ್ರಮಿಕ ಎಲ್ಲರೂ ಸಮಾನರು. ಅಲ್ಲಿ ಮಾತು ಹೇಳಲು ಜಾತಿಯ ಅಗತ್ಯವಿರಲಿಲ್ಲ, ಆತ್ಮದ ಪ್ರಾಮಾಣಿಕತೆ ಇದ್ದರೆ ಸಾಕು. ಅಲ್ಲಿ ಕೇವಲ ಧರ್ಮದ ಮಾತುಗಳಲ್ಲ, ನಕ್ಷತ್ರ ಚಿಹ್ನೆ, ಎಲ್ಲಿ ಶ್ರಮವೋ ಅಲ್ಲಿ ಶಿವನು ಎನ್ನುವ ಸಿದ್ಧಾಂತ ನಡೆದಿತ್ತು. ಇದು ಶಾಸ್ತ್ರಗಳ ಓದುವಲ್ಲ, ಬದುಕಿನ ಅನುಭವಗಳ ವಿವರಣೆ. ಇಲ್ಲಿ ಅಕ್ಕ ಮಹಾದೇವಿ, ಅಳ್ಳಮ ಪ್ರಭು, ದಯಾಮೆ, ಚನ್ನಬಸವ ಮೊದಲಾದವರು ಬಂದು ತತ್ವಗಳನ್ನಿಟ್ಟರು. ಅವನ ನುಡಿಗಳು ಕ್ರಾಂತಿಯ ಸಿಡಿಲುಗಳಾಗಿದ್ದುದು. ಒಂದು ದಿನ ಕಷ್ಟಕಾರಕ ಘಟನೆ. ಉಚ್ಚ ಜಾತಿಯ ಹುಡುಗ ಮತ್ತು ಕಡಿಮೆ ಜಾತಿಯ ಹುಡುಗಿ ವಿವಾಹ ಮಾಡಿಕೊಂಡಾಗ ಅದನ್ನು ಬಸವಣ್ಣನು ಸಮ್ಮತಿಸಿದ್ದರಿಂದ ಕ್ರೂರ ಪ್ರತಿಕ್ರಿಯೆ ಎದುರಿಸಬೇಕಾಯಿತು. ಶರಣ ಸಂಪ್ರದಾಯ ಬೆಳೆದಂತೆ ವಿರೋಧವೂ ಹೆಚ್ಚಾಯಿತು. ಜಾತಿ ಪ್ರಭಾವಿಗಳು ಕೆರಳಿದರು. ಕೊನೆಗೆ ರಾಜನು ಷಡ್ಯಂತ್ರಕ್ಕೆ ಒಳಪಟ್ಟರು. ಅವನನ್ನು ರಾಜ್ಯದಿಂದ ಹೊರಹಾಕಲಾಯಿತು. ಬಸವಣ್ಣನು ಕೂಡಲಸಂಗಮಕ್ಕೆ ಹಿಂದಿರುಗಿದರು. ಅಲ್ಲಿ ಅವರು ಸನ್ಯಾಸ ಸ್ವೀಕರಿಸಿದರು. ಅವರು ಕ್ರಾಂತಿ ಮಾಡಿದವರು, ಆದರೆ ತಮ್ಮನ್ನು ತಾವು ತ್ಯಜಿಸಿದವನು. ಆದರೂ ಅವನು ಸೋಲಲಿಲ್ಲ. ಅವನು ಬರೆಯುತ್ತಲೇ ಇದ್ದ. ಬದಲಾಗಬೇಕಾದದ್ದು ಸಮಾಜವಲ್ಲ, ಮನಸ್ಸು. ಬಸವಣ್ಣನು ಕಾಲಕಾಲಕ್ಕೆ ಸಾವಿರಾರು ವಚನಗಳನ್ನು ಬರೆದ. ಅವು ಧರ್ಮದ ದರ್ಶನ, ಆತ್ಮದ ಕಲಿಕೆ, ಬದುಕಿನ ಬಾಳಾಟ. ಅವರ ಇಡೀ ಚಿಂತನೆ ವಚನ ಸಾಹಿತ್ಯ ದ ಮೂಲಕ ಶರಣ ತತ್ವವನ್ನು ನೆಲೆಗೊಳಿಸಿತು. ಅವರು ಬರೆದ ಶತಾರು ವಚನಗಳು ಇಂದು ಸಹ ಶುದ್ಧತೆ, ಸಮಾನತೆ, ತತ್ವ ಮತ್ತು ಶ್ರದ್ಧೆಯ ಸಂಕೇತ. ಅವನ ವಚನಗಳು ಹೇಳುತ್ತವೆ, ಕಾಯಕವೇ ಕೈಲಾಸ, ಕರ್ಮವಿಲ್ಲದ ಭಕ್ತಿ ದುರ್ಬಲ, ಪ್ರೇಮವಿಲ್ಲದ ಧರ್ಮ ನಿರರ್ಥಕ. ಅವನ ಜೀವನ ಒಂದು ಸಂದೇಶ, ಸತ್ಯ, ಶ್ರದ್ಧೆ ಮತ್ತು ಸಮಾನತೆ. ಬಸವಣ್ಣನನ್ನು ದೇವತೆ ಮಾಡೋದು ಸರಿಯಲ್ಲ, ಅವನನ್ನು ಅರಿಯಬೇಕು, ಅನುಭವಿಸಬೇಕು. ಏಕೆಂದರೆ ಅವನ ಧರ್ಮ ಆತ್ಮಧರ್ಮ.